ಮಂಗಳೂರಿನಲ್ಲಿ ಇಂಥ ವ್ಯೂ ಜೊತೆಗೆ ವೆರೈಟಿ ಫುಡ್ ಸಿಗೋದಿಲ್ಲ. ಇದ್ ನೋಡಿ, ವಾಟರ್ಮೆಲನ್ ಬೋಟ್ ಐಸ್ ಕ್ರೀಮ್, ವಾವ್ ಅಲ್ವಾ? ಇಲ್ಲಿನ ಗಾಳಿಯ ಫೋರ್ಸ್ಗೆ ಮಂಗಳೂರು ಸೆಕೆ ಮರ್ತೋಗುತ್ತೆ. ಮಟ್ಕಾ ಬಿರಿಯಾನಿ ಇಲ್ಲಿ ಸಕ್ಕತ್ತಾಗಿದೆ. ನಮಸ್ಕಾರ ಮಂಗಳೂರು. ಸ್ಪ್ಲೆಂಡಿಡ್ ವ್ಯೂ ಜೊತೆಗೆ ನಾವು ಫಸ್ಟ್ ಇಲ್ಲಿ ಟೇಸ್ಟ್ ಮಾಡಿದ್ದು ಕ್ರಿಸ್ಪಿ ಫ್ರೈಡ್ ಲಾಲಿಪಾಪ್. ಒಂಥರ ಬೇರೆ ತರದ ಡಿಶ್ ಇದು. ನಾರ್ಮಲ್ ಲಾಲಿಪಾಪ್ ಗಿಂತ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ದಿಲ್ ಖುಷ್ ಕಬಾಬ್ ತಿಂದ್ವಿ. ದಿಸ್ ವಾಸ್ ಆಸಮ್ ಅಂಡ್ ಟೇಸ್ಟಿ. ಇಲ್ಲಿ ಹೋದ್ರೆ ಇದನ್ನ ನೀವು ಆರ್ಡರ್ ಮಾಡಬಹುದು, ತುಂಬಾನೇ ಚೆನ್ನಾಗಿದೆ. ಪ್ರಾನ್ಸ್ ಗೀ ರೋಸ್ಟ್ ಒಥೆಂಟಿಕ್ ಸ್ಟೈಲ್ ನಲ್ಲಿತ್ತು. ಒಂದು ಒಳ್ಳೆ ಸ್ಟಾರ್ಟರ್ ಇದು. ನಮಗೆ ತುಂಬಾನೇ ಖುಷಿ ಆಯ್ತು ತಿಂದು. ಹಾಗೆ ಮಟ್ಕಾ ಬಿರಿಯಾನಿ ವಾಸ್ ಅಲ್ಟಿಮೇಟ್. ಮೇನ್ ಕೋರ್ಸ್ ನಲ್ಲಿ ತಿಂದು ಆಸಮ್ ಅಂತ ಅನಿಸ್ತು. ಬಿರಿಯಾನಿ ತಗೊಳ್ಳೋ ಪ್ಲಾನ್ ಮಾಡಿದ್ರೆ ಮಟ್ಕಾ ಬಿರಿಯಾನಿ ತಗೊಳ್ಳಿ, ವರ್ತ್ ಇಟ್. ಅಂಡ್ ಶೇರ್ ಮಾಡಿ ತಿಂದ್ರೆ ಒಂದು ಇಡೀ ಮಟ್ಕಾ ಮುಗಿಸಬಹುದು. ಡೆಸರ್ಟ್ ನಲ್ಲಿ ಇವರು ಸಜೆಸ್ಟ್ ಮಾಡಿದ ವಂಡರ್ಫುಲ್ ಅಂಡ್ ಗ್ರೂಪ್ ನಲ್ಲಿ ಹೋದ್ರೆ ತಿನ್ಬಹುದಾದಂತಹ ವಾಟರ್ಮೆಲನ್ ಬೋಟ್ ಐಸ್ ಕ್ರೀಮ್ ತಿಂದ್ವಿ. ಫ್ರೂಟ್ಸ್ ಜೊತೆ ಐಸ್ ಕ್ರೀಮ್, ಗ್ರೂಪ್ ಜೊತೆ ಹೋದ್ರೆ ಇದು ಬೆಸ್ಟ್ ಡೆಸರ್ಟ್. ಅಂತೂ ಇಂತಹ ಒಂದು ಸ್ಪ್ಲೆಂಡಿಡ್ ವ್ಯೂ ಜೊತೆ ಊಟ ಮಾಡಿ ನಾವಂತೂ ತುಂಬಾನೇ ಖುಷಿ ಪಟ್ವಿ. ಸೀಟಿಂಗ್ ಇಲ್ಲಿ ಎಸಿ ಅಂಡ್ ನಾನ್ ಎಸಿ ಇದೆ. ಆಂಬಿಯನ್ಸ್ ಇಸ್ ಜಸ್ಟ್ ಅಮೇಸಿಂಗ್. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಪ್ಲೇ ಏರಿಯಾ ಕೂಡ ಇದೆ. ಅಂತೂ ಸೂಪರ್ ಟೇಸ್ಟಿ ರೆಸ್ಟೋರೆಂಟ್ ಜೊತೆಗೆ ವ್ಯೂ ಕೂಡ ಇರಲಿ ಅಂತ ನೀವು ಹುಡುಕ್ತಿದ್ರೆ ದಿಸ್ ಇಸ್ ದ ಪ್ಲೇಸ್. ಹೋಟೆಲ್ ತೃಷ್ಣಾ ಪದವಿನಂಗಡಿಯಲ್ಲಿದೆ. ರೇಟ್ಸ್ ಅಂಡ್ ಟೈಮಿಂಗ್ಸ್ ಕ್ಯಾಪ್ಷನ್ ನಲ್ಲಿದೆ. ಎಕ್ಸಾಕ್ಟ್ ಅಡ್ರೆಸ್ ಕೂಡ ಅಲ್ಲೇ ಹಾಕಿದ್ವಿ, ನೋಡ್ಕೊಂಡ್ಬಿಡಿ. ಇಂಥ ಫುಡ್ ಸ್ಟೋರೀಸ್ಗೆ ತಿಂಡಿನ ಈಗಲೇ ಫಾಲೋ ಮಾಡಿ.